ಹಲೋ ನಮಸ್ಕಾರ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಗ್ಯಾರಂಟಿ ಯೋಜನೆಗಳಿಂದ. ಅದರಲ್ಲೂ ಮನೆ ಯಜಮಾನನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆ ಈಗ ಜಾರಿಯಲ್ಲಿದೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈಗಾಗಲೇ ತೀವ್ರ ಚರ್ಚೆ ನಡೀತಾ ಇರೋ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಇದು ಸ್ವಾವಲಂಬನೆ ನೀಡಿದೆ. ಈ ಮಧ್ಯೆ ಗೃಹಲಕ್ಷ್ಮಿಯನ್ನು ಪಡೆದುಕೊಂಡಿರುವಂಥ ಮಹಿಳೆಯರು ತಮ್ಮ ಸ್ವಂತ ಮನೆಗೆ ತಮಗೆ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡಿದ್ದಾಗಿರ್ಬೋದು, ಅಥವಾ ಅಂಗಡಿಗಳನ್ನು ಇಟ್ಕೊಂಡಿರ್ಬೋದು, ಮತ್ತು ಕೊಳವೆ ಬಾವಿಯನ್ನು ಹಾಕೊಂಡಿರ್ಬೋದು, ಮತ್ತು ಈ ರೀತಿ ಬೇರೆ ಬೇರೆ ಸ್ವಂತ ಖರ್ಚಿಗೆ ಮತ್ತು ತಮ್ಮ ಸಹಾಯಕ್ಕೆ ಅಥವಾ ತಮ್ಮ ಕುಟುಂಬಕ್ಕಾಗಿ ಒಂದಿಷ್ಟು ಖರ್ಚನ್ನು ಮಾಡಿರೋದು ಕಂಡು ಬಂದಿದೆ. ಆದರೆ ಇಲ್ಲೊಬ್ಬ ಮಹಿಳೆ ತಮಗೆ ಬಂದಿರುವಂಥ ಗೃಹಲಕ್ಷ್ಮಿ ಇದ್ದ ಹಣದಲ್ಲಿ ಸುಮಾರು 20,000 ರೂಪಾಯಿಯನ್ನು ಖರ್ಚು ಮಾಡಿ ಊರಿನ ಸಾರ್ವಜನಿಕವಾಗಿ ಆ ಹಣವನ್ನು ಬಳಕೆ ಮಾಡಿರೋದು ಕಂಡು ಬರ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಕೊಕ್ಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಸವಿತಾ ನಾಗರೆಡ್ಡಿ ಎಂಬ ಮಹಿಳೆ, ಆಕೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಹಣ ಬರ್ತಾ ಇದೆ. ಆ ಹಣವನ್ನು ಇದ್ದ ಹಣದಲ್ಲಿ ಬಳಕೆ ಮಾಡದೇ ಇರುವಂಥ ಹಣವನ್ನು ಈಗ ಸಾರ್ವಜನಿಕರಿಗೆ ಉಪಯೋಗವಾಗಲಿ ಅನ್ನುವಂಥ ಕಾರಣಕ್ಕಾಗಿ ಆ ಹಣದಿಂದ ಏನು ರಸ್ತೆ ಮಧ್ಯೆ ಇರುವಂಥ ಜಾಲಿ ಗಿಡಗಳನ್ನು ಸ್ವಚ್ಛ ಮಾಡ್ತಾರೆ. ಇದು ಎರೆಹಂಚಿನಾಳ, ಕೊಕ್ಕನೂರು ತಾಲೂಕಿನ ಎರೆಹಂಚಿನಾಳು ಮತ್ತು ಗಜೇಂದ್ರಗಡ ತಾಲೂಕಿನ ಕೋಟುಂಚಿಗೆ ಮಧ್ಯೆ ಇರುವಂಥ ರಸ್ತೆ. ಸುಮಾರು ಕೇವಲ 6 ಕಿಲೋಮೀಟರ್ ರಸ್ತೆಯಲ್ಲಿ ಈಗಾಗಲೇ ಅದು ಗುಂಡಿಗಳನ್ನು ಬಿದ್ದಿದೆ. ಇನ್ನೊಂದು ಕಡೆ ಇಲ್ಲಿ ರಸ್ತೆಯಲ್ಲಿ ಪಕ್ಕದಲ್ಲಿ ಬೆಳೆದಿರುವಂಥ ಜಾಲಿ ಗಿಡದಿಂದ ಆ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಈ ಕುರಿತು ಸಾಕಷ್ಟು ಬಾರಿ ಅವರು ಮನವಿಯನ್ನು ಮಾಡಿದ್ರು. ಈ ಜಾಲಿ ಗಿಡವನ್ನು ಕಡಿದು ಇಲ್ಲಿ ಸಂಚಾರಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿರಿ ಅನ್ನೋದು ಒಂದು ಕಡೆ ಆಗಿದೆ. ಗುಂಡಿಯನ್ನು ಮುಚ್ಚಿರಿ ಅನ್ನುವಂಥ ಸಹ ಸಾರ್ವಜನಿಕರು, ಒಂದಿಷ್ಟು ಅಲ್ಲೇ ಶಾಸಕರು ಆಗಿರುವಂಥ CM ಆರ್ಥಿಕ ಸಲಹೆಗಾರರಂತ ಬಸವರಾಯ ರೆಡ್ಡಿ ಹೊತ್ತು ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಆದರೆ ಇಲ್ಲಿವರೆಗೂ ಸ್ಪಂದಿಸಲಿಲ್ಲ. ಈ ಕುರಿತು ನ್ಯೂಸ್ 18ನಲ್ಲೂ ಸಹ ಈ ವರದಿ ಬಂತು. ಈ ವರದಿ ನಂತರದಲ್ಲಿ ಏನು ರೈತ ಮಹಿಳೆ ಅವರು ತಮಗೆ ಬಂದಿರುವಂಥ ಹಣವನ್ನು ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಈಗ ಅಲ್ಲಿರುವಂಥ 20,000 ಸುಮಾರು 4 ಕಿಲೋಮೀಟರ್ದಲ್ಲಿ JCBಗಳ ಮೂಲಕ ಆ ರಸ್ತೆಯಲ್ಲಿರೋ ಸುತ್ತಲೂ ಪಕ್ಕದಲ್ಲಿರುವಂಥ ಜಾಲಿ ಗಿಡಗಳನ್ನು ಕಡಿಸಿ ರಸ್ತೆ ಸಂಚಾರಕ್ಕೆ ಒಂದಿಷ್ಟು ಸುಗಮವಾಗಿ ಹೋಗಲಿಕ್ಕೆ ಮತ್ತು ಯಾವುದೇ ತೊಂದರೆ ಇಲ್ಲಿ ಹೋಗದಿರೋಕ್ಕೆ ಈ ಪಕ್ಕದಲ್ಲಿರುವಂಥ ಜಾಲಿ ಗಿಡವನ್ನು ಕಡಿಸಿದ್ದಾರೆ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಮುಳ್ಳು ಅನೇಕ ಮುಳ್ಳು ಕಂಟಿ ರಸ್ತೆ ಪಕ್ಕದಲ್ಲಿ ಬೆಳೆದು ಇವತ್ತು ಸಾರ್ವಜನಿಕ ಹೋಗಕ ಬರಕ ಭಾಳ ತೊಂದರೆ ಆಗೈತಿ. ಕಣ್ಣಿಗೆ ಬಡದು ಆಕ್ಸಿಡೆಂಟ್ ಮುಂದೆ ಗಾಡಿ ಕಾಡ್ಲಾರಕ್ಕೆ ಆಕ್ಸಿಡೆಂಟ್ನ ಆಗ್ಯಾವು. ಎಷ್ಟೋ ಸಲ ಇದು ಹಾನಿ ಆಗೈತಿ. ನಾವು ಅದು ಡಂಬರ್ ರಸ್ತೆ ಕಿತ್ತೈತಿ. ನಡಬರ್ಕ ಮಧ್ಯದಲ್ಲಿ ಒಂದು ಹಳ್ಳ ಐತಿ. ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೆ ಏನೂ ಪ್ರಯೋಜನ ಆಗಿಲ್ಲ. ಅವೇನೂ ಪ್ರಯೋಜನ ಆಗಿಲ್ಲ. ಮನವಿ ಸ್ವಲ್ಪ ಪ್ರಯೋಜನ ಆಗಿತ್ತು. ಒಂದು ಮಾಧ್ಯಮಕ್ಕೆ ಬಂತು. ಮಾಧ್ಯಮಕ್ಕೆ ಬಂದು ಗಮನಿಸಿದ ತಕ್ಷಣ ಸವಿತಾ ಉಮೇಶ್ ನಾಗರೆಡ್ಡಿ ಇವರು ಇವತ್ತು ಗೃಹಲಕ್ಷ್ಮಿ ಹಣದಲ್ಲಿ ಸ್ವಂತ ಒಂದು ಈ ರಸ್ತೆ ಪಕ್ಕದಲ್ಲಿ ಬೆಳೆದಿರೋಂಥ ಕಂಟಿನ ಮುಳ್ಳು ಎಬ್ಸಕತ್ತಾರ. ತಾವು ಸ್ವಂತ ಹಣದಲ್ಲಿ ಯಾವುದೂ ಇಲ್ಲ, ಯಾರ್ದು ಬೇಡ, ಹಂಗ ಬೇಡ ಅಂತ ನಮ್ಮ ಸ್ವಂತ ಹಣದಲ್ಲಿ ಎಬ್ಸಕತ್ತಾರ. ಅವ್ರಿಗೆ ನಾವು ಈ ಮಾಧ್ಯಮ ಮೂಲಕ ಅಭಿನಂದನೆ ಸಲ್ಲಿಸ್ಬೇಕಾಗೈತಿ. ಆದರೆ ಇಲ್ಲಿ ಇನ್ನೂ ಗುಂಡಿಗೆಮಯವಾಗಿರುವಂಥ ಈ ರಸ್ತೆಗೆ ಸರಿಯಾದ ಕಾಯಕಲ್ಪ ನೀಡಬೇಕು ಅನ್ನೋದು ಸಹ ಇಲ್ಲೇ ಸಾರ್ವಜನಿಕತೆ. ಯಾಕಂತ ಹೇಳಿದರೆ ಇತ್ತೀಚೆಗೆ ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದಲ್ಲಿ ಒಂದು ಗುಂಡಿ ಇರುವಂಥ ಸ್ಥಳ ಸಹ ಇಲ್ಲ, ಎಲ್ಲ ರಸ್ತೆಗಳು ನಮ್ಮ ಸುಸಜ್ಜಿತವಾಗಿವೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇಲ್ಲಿ ಕೇವಲ 4 ಕಿಲೋಮೀಟರ್ ಅವ್ರ ವ್ಯಾಪ್ತಿಗೆ ಬರುವಂಥ ರಸ್ತೆಯನ್ನೇ ಗುಂಡಿಮಯವಾಗಿದೆ. ಜೊತೆಗೆ ಆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂಥ ಒಂದು ಕಡೆ ಆಗಿದ್ರೆ ಅಲ್ಲಿ ಜನ ಸಂಚಾರಕ್ಕೂ ಇಲ್ಲದಿರುವಂಥ ಮಟ್ಟದಲ್ಲಿ ಅಲ್ಲಿ ಜಾಲಿಗಳು ಬೆಳೆದಿದ್ದು ಅವುಗಳನ್ನು ಅದರಿಂದ ಸಾರ್ವಜನಿಕ ಸಂಚಾರಕ್ಕೆ ಭಾಳಷ್ಟು ಕಷ್ಟವಾಗಿತ್ತು. ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಒತ್ತಡಕ್ಕೆ ಯಾವುದೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಪಂದಿಸದೇ ಇರುವಂಥ ಸಂದರ್ಭದಲ್ಲಿ ಏನು ಗೃಹಲಕ್ಷ್ಮಿಗಾಗಿರುವಂಥ ಹಣ, ಆ ಹಣದಿಂದಲೇ ಇವತ್ತು ರಸ್ತೆಯನ್ನು ಸರಿಪಡಿಸಿ ಅದನ್ನು ಅಭಿವೃದ್ಧಿಪಡಿಸಿರುವಂಥದ್ದು ಸವಿತಾ ನಾಗರೆಡ್ಡಿ ಅವರ ಕಾರ್ಯ ಎಲ್ಲರೂ ಮೆಚ್ಚಬೇಕಾಗಿದೆ ಅನ್ನೋದು ಒಂದು ಸಾರ್ವಜನಿಕವಾಗಿ ಬಂದಿರುವುದು. ಗ್ರಾಮದಲ್ಲಿ ಸವಿತಾ ಉಮೇಶ್ ನಾಗರೆಡ್ಡಿ ಅವರು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಒಂದು ಎಲ್ಲಾ ರೈತರಿಗೂ ಸಹಾಯವಾಗ್ಲಿ ಅಂತ ಒಂದು ಕೋಟುಂಚಿ ಟು ಎರೆಹಂಚಿನಾಳ್ ರೋಡನ್ನು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ. ಕಂಟಿಗಳನ್ನು ಕೀಳಿಸ್ತಾ ಇದ್ದಾರೆ. ಯಾವ ರೈತರಿಗೂ ತೊಂದರೆ ಆಗ್ಬಾರ್ದಂತ ಅಂತ ಮಹಿಳೆಗೆ ನಮ್ಮ ಧನ್ಯವಾದಗಳನ್ನು ಹೇಳುತ್ತೇವೆ. ಇದು ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ನಾನು ರೈತ ಮಹಿಳೆಯಾಗಿ ಈ ದಿನನಿತ್ಯ ಇಲ್ಲೇ ಓಡಾಡೋದ್ರಿಂದ ಪ್ರತಿಯೊಬ್ಬರು ರೈತರಿಗೆ ಇದು ಕೈಯಲ್ಲಿ ಪ್ರಾಣ ಇಟ್ಕೊಂಡು ಅಡ್ಡಾಡುವಂತ ಸನ್ನಿವೇಶ ಐತಿ. ಇಲ್ಲಿ ಆಕ್ಸಿಡೆಂಟ್ಗಳು ಮತ್ತು ಕೂರಿಗಳು ಹೋಗ್ತಾ ಇಲ್ಲ, ತಡಪಲ್ಗಳು ಮಾಲ್ಗಳು ಬರಕ್ ಆಗ್ತಿಲ್ಲ, ಬೆಳೆದಂತ ಬೆಳೆಗಳನ್ನ ಊರಾಗ ಒಯ್ಯಕ್ ಆಗ್ತಿಲ್ಲ. ಕಂಟಿ ತುಂಬಾ ಬೆಳೆದಿರೋದ್ರಿಂದ ಭಯಾನಕವಾಗಿ ಗಾಡಿಗಳು ಇದ್ರಿಗೆ ಬಂದ್ರೆ
ಕಾಣ್ತಾ ಇಲ್ಲ. ಅದ್ರಗೋಸ್ಕರ ನಾನು ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆನ ಎತ್ತು ತಗೊಂಡು ಬೋರ್ ಹಾಕಿಸಿ ಫ್ರಿಡ್ಜ್ ಏನೇನ ತಗೊಂಡು ಬಳಕೆ ಮಾಡಿದ್ದಾರೆ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು. ನಾನು ಕೂಡ ಒಂದು ಸಾರ್ವಜನಿಕವಾಗಿ ನನಗೆ ಕೊಟ್ಟಂತ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ಸಾರ್ವಜನಿಕವಾಗಿ ರೈತರಿಗಾಗಿ ಇದೊಂದು ರಸ್ತೆ ಕಂಟಿ ತೆಗೆಯುವಂತ ಕಾರ್ಯಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೀನಿ. ಇದು ರಾಜ್ಯ ಸರ್ಕಾರ ಕಳೆದ 15-20 ತಿಂಗಳಿಂದ ಜಾರಿಗೊಳಿಸಿರುವಂಥ ಈ ಯೋಜನೆ ಈಗ ಈ ರೀತಿಯೂ ಸಹ ಸದುಪಯೋಗ ಆಗ್ತಾ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಆಗಿದೆ. ಇದು ಸಾರ್ವಜನಿಕ ಕೆಲಸಕ್ಕೆ ಸಹ ಈ ಹಣ ಬಳಕೆ ಆಗ್ತಾ ಇರೋದು ಒಂದು ವಿಶೇಷವಾಗಿದೆ. ಶರಣಪ್ಪ ಬಾಚುಲಾಪುರ್, ನ್ಯೂಸ್ 18 ಕೊಪ್ಪಳ.